ವೀಕ್ಷಕರೇ ನಮಸ್ಕಾರಗಳು. ಟಾಟಾ IPL ಆವೃತ್ತಿಯ 58ನೇ ಪಂದ್ಯದಲ್ಲಿ ಇಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಹಾಗೂ KKR ತಂಡವು ಎದುರಾಗುತ್ತಿವೆ. ಇನ್ನು ವೀಕ್ಷಕರೇ, ಈ ಒಂದು ಹೈ ವೋಲ್ಟೇಜ್ ಪಂದ್ಯಕ್ಕೆ ಮಳೆ ಅಡ್ಡಿಯಾದ ಕಾರಣ ಇಲ್ಲಿಯವರೆಗೆ ಪಂದ್ಯವು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮಹತ್ವದ ಪಂದ್ಯವಾಗಿದೆ. ಇತ್ತ ವೀಕ್ಷಕರೇ, ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಕೂಡ ಇನ್ನು ಉಳಿದಿರುವಂತಹ 3 ಪಂದ್ಯಗಳನ್ನು ಗೆಲ್ಲುವ ತವಕದಲ್ಲಿದ್ದಾರೆ. ಇದೀಗ ಈ 2 ತಂಡಗಳಿಗೆ ವರ್ಣನ ಆರ್ಭಟ ಹೆಚ್ಚಾಗಿದೆ. ಆದರೆ ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಮಳೆಯು ಸಂಪೂರ್ಣವಾಗಿ ನಿಂತರೆ ದಿಢೀರನೆ ಪಂದ್ಯವು ಆರಂಭವಾಗಬಹುದು ಮತ್ತು RCB ತಂಡವು ಈ ಪಂದ್ಯದಲ್ಲಿ ಟಾಸ್ ಗೆದ್ದರೆ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳಲಿದೆ. ಹೌದು, 200 ರನ್ಸ್ಗಳ ಮೊತ್ತವನ್ನು RCB ತಂಡವು ಈ ಒಂದು ಮೈದಾನದಲ್ಲಿ ನೋಡುತ್ತಿದೆ. ಇನ್ನು ವೀಕ್ಷಕರೇ, RCB ತಂಡದ ಬ್ಯಾಟಿಂಗ್ ಲೈನಪ್ ಕೂಡ ಇದೀಗ ಮಯಾಂಕ್ ಅಗರ್ವಾಲ್ ಅವರು ಬಂದ ಕೂಡಲೇ ಮತ್ತಷ್ಟು ಬಲಿಷ್ಠವಾಗಿದೆ. ಹೌದು, ಇಂದು RCB ತಂಡದ ಪ್ಲೇಯಿಂಗ್ 11ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಬಹುದು. ಆದರೆ ವೀಕ್ಷಕರೇ, ಈ ಒಂದು ಪಂದ್ಯವು ನಡೆಯಬೇಕಾದರೆ ಸಂಪೂರ್ಣವಾಗಿ ಮಳೆಯು ನಿಲ್ಲಬೇಕಾಗುತ್ತದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಇನ್ನು ಮುಂದೆ ಈ ಪಂದ್ಯದಲ್ಲಿ ಎಷ್ಟು ಓವರ್ಗಳ ಪಂದ್ಯ ನಡೆಯಬಹುದೆಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.